ಸೊ ಮೆಥಡ್ಸ್ ಆಫ್ ಡಿಫ್ಲೋರಿಡೇಷನ್ ಅಂದರೆ ಫ್ಲೂರೈಡ್ ಕಂಟೆಂಟ್ನ ನಾವು ರಿಮೂವ್ ಮಾಡೋದು ಡಿಫ್ಲೋರಿಡೇಷನ್ ಅಂತಂದರೆ. ಸೊ ಅದರಲ್ಲಿ ಅಗೇನ್ ಆಕ್ಟಿವೇಟೆಡ್ ಅಲ್ಯೂಮಿನ ಯೂಸ್ ಮಾಡ್ತೀವಿ ಮತ್ತು ಅಯಾನ್ ಎಕ್ಸ್ಚೇಂಜ್ ಮೆಥಡಿಂದನೂ ಇದು ಮಾಡ್ತೀವಿ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಈ ಕ್ಲೋರಿನೇಷನ್ ಏನು ಮಾಡಿದಾಗ ಮೆಥಡ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದೇ ಥರನೇ. ಸೊ ಆಕ್ಟಿವೇಟೆಡ್ ಅಲ್ಯೂಮಿನ ಏನು ಮಾಡುತ್ತೆ ಅಂತಂದರೆ, ಇಟ್ ಈಸ್ ಆಕ್ಟಿವೇಟೆಡ್ ಅಲ್ಯೂಮಿನ ಆರ್ ಆಕ್ಟಿವೇಟೆಡ್ ಕಾರ್ಬನ್ ಬೋತ್ ಆರ್ ಎಫೆಕ್ಟಿವ್ ಇನ್ ರಿಮೂವಿಂಗ್ ದ fluoride content. When activated alumina is found to be an excellent media for removal of the excess fluoride. When water containing excess fluoride is passed through the activated alumina, the pores of the activated alumina retain the fluoride content and passing through and permit the clear water. So activated alumina after becoming saturated, it is again washed with the 1% caustic soda solution. ಅದೇ activated alumina ಗೆ ಇರೋ ಒಂದು ಇದಕ್ಕೆ ನಾವು ವಾಟರ್ನ ಪಾಸ್ ಮಾಡಬೇಕು. ಸೊ ಅವಾಗ ಆಕ್ಟಿವೇಟೆಡ್ ಅಲ್ಯೂಮಿನ ಫ್ಲೂರಿಡ್ ಕಂಟೆಂಟ್ನ ಅಬ್ಸರ್ವ್ ಮಾಡಿಬಿಟ್ಟು ಕ್ಲಿಯರ್ ವಾಟರ್ನ ಪಾಸ್ ಮಾಡುತ್ತೆ. ಸೊ ವೆನ್ ದ ಪೋರ್ಸ್ ಆಫ್ ದ ಆಕ್ಟಿವೇಟೆಡ್ ಅಲ್ಯೂಮಿನ ಗೆಟ್ಸ್ ಸ್ಯಾಚುರೇಟೆಡ್, ನಾವೇನು ಮಾಡ್ತೀವಿ ಅಂತಂದರೆ ಫರ್ದರ್ ಇಟ್ ವಿಲ್ ನಾಟ್ ಅಲೋ ದ ವಾಟರ್ ಟು ಪಾಸ್ ಥ್ರೂ ಅಲ್ವಾ. ಸೊ ಇಟ್ ಈಸ್ ಅಗೇನ್ ವಾಶ್ಡ್ ವಿತ್ 1% ಕಾಸ್ಟಿಕ್ ಸೋಡಾ ಟು ರಿಮೂವ್ ದ ಫ್ಲೂರಿಡ್ ಕಂಟೆಂಟ್. ಅದೇ ಥರ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಆದ್ರೂ ಅಷ್ಟೇ. ಸೊ ಅದೇ ಥರ ನೆಕ್ಸ್ಟ್ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಆದರೂ ಅಷ್ಟೇ ಜಿಯೋಲೈಟ್ ಬೆಡ್ನ ಯೂಸ್ ಮಾಡ್ತೀವಿ. ಜಿಯೋಲೈಟ್ ಬೆಡ್ನ ಯೂಸ್ ಮಾಡಿದಾಗ ವೆನ್ ವಾಟರ್ ಪಾಸಸ್ ಥ್ರೂ ದ ಬೆಡ್ಸ್ ಆಫ್ ದಿ ರೆಸಿನ್ ಈಸ್ ನಥಿಂಗ್ ಬಟ್ ಅನ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಜಿಯೋಲೈಟ್. ಸೊ ವಿಚ್ ವೆನ್ ವಾಟರ್ ಪಾಸಸ್ ಥ್ರೂ ದ ಜಿಯೋಲೈಟ್ ಬೆಡ್, ಫ್ಲೂರೈಡ್ ಕಂಟೆಂಟ್ ಪ್ರೆಸೆಂಟ್ ಇನ್ ದ ವಾಟರ್ ಗೆಟ್ಸ್ ಎಕ್ಸ್ಚೇಂಜ್ಡ್ ವಿತ್ ಕ್ಲೋರೈಡ್ ಅಯಾನ್ಸ್. ಸೊ ವಾಟರಲ್ಲಿರೋ ಫ್ಲೂರೈಡು ಜಿಯೋಲೈಟ್ ಬೆಡ್ ಅಬ್ಸರ್ವ್ ಮಾಡುತ್ತೆ, ಜಿಯೋಲೈಟಲ್ಲಿರೋ ಕ್ಲೋರೈಡ್ ಅಯಾನ್ಸು ವಾಟರ್ ಅಬ್ಸರ್ವ್ ಮಾಡುತ್ತೆ. ಸೊ ಇನ್ ದಿಸ್ ಪ್ರೋಸೆಸ್ ಇಟ್ ಆಲ್ಸೋ ರಿಮೂವ್ಸ್ ಆರ್ಸೆನಿಕ್ ಅಂಡ್ ನೈಟ್ರೇಟ್ ಅಯಾನ್ಸ್ ಇಫ್ ಪ್ರೆಸೆಂಟ್ ಇನ್ ದ water. When resin gets saturated again, when zeolite bed saturate ಆದಾಗ, when pores of the zeolite bed gets filled up with the fluoride ions, it is ನಿಮಗೆಲ್ಲ ಗೊತ್ತಿದೆ, ಇಟ್ ಈಸ್ ಅಗೇನ್ ರೀಜನರೇಟೆಡ್ ವಿತ್ 10% ಆಫ್ ದಿ ಬ್ರೈನ್ ಸೊಲ್ಯೂಷನ್. ಇಟ್ ಈಸ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೇಮ್ ಅದೇ ಥರನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಬೆಸ್ಟ್ ದಿಸ್ ಮೆಥಡ್ ಕಾಸಸ್ ಹೈ ಫ್ಲೂರೈಡ್ ರಿಮೂವಲ್ ಎಫಿಷಿಯನ್ಸಿ. ಈ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಕಾಸಸ್ ಹೈ ಫ್ಲೂರೈಡ್ ರಿಮೂವಲ್ ಎಫಿಷಿಯನ್ಸಿ, ರಿಕ್ವರ್ಸ್ ರೆಗ್ಯುಲರ್ ರಿಪ್ಲೇಸ್ಮೆಂಟ್ ಆಫ್ ದ ರೇಸಿನ್ ಡ್ಯಾಮೇಜ್ ಆದಂಗೆಲ್ಲ ನಾವು ರೆಗ್ಯುಲರ್ ಆಗಿ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ ಸೇಫ್ ಡಿಸ್ಪೋಸಲ್ ಆಫ್ ದ ವೇಸ್ಟ್ ವಾಟರ್ ಫ್ರಮ್ ರೀಜನರೇಟೆಡ್ ಅಗೇನ್ ಪೋಸಸ್ ಸೀರಿಯಸ್ ಪ್ರಾಬ್ಲಮ್. ಇಲ್ಲೇನಪ್ಪ ಅಂತಂದರೆ ನಾವು ಫ್ಲೂರೈಡ್ ಕಂಟೆಂಟ್ನ ರಿಮೂವ್ ಮಾಡೋದಕ್ಕೆ ಅಗೇನ್ ಬ್ರೈನ್ ಸೊಲ್ಯೂಷನ್ ಯೂಸ್ ಮಾಡಿಬಿಟ್ಟು ಜಿಯೋಲೈಟ್ ಬೆಡ್ನ ವಾಶ್ ಮಾಡ್ತೀವಲ್ವಾ. ಸೊ ಆ ವಾಶ್ ವಾಟರ್ನ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅಂತ ಅಗೇನ್ ಇಟ್ ಈಸ್ ಎ ಮೇಜರ್ ಡ್ರಾಬ್ಯಾಕ್ ಫ್ರಮ್ ದಿಸ್ ಪ್ರೋಸೆಸ್. ಅದೇ ಥರ ನಲಗೊಂಡ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹೆಂಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇಟ್ ಈಸ್ ವರ್ಲ್ಡ್ ವೈಡ್ಲಿ ಯೂಸ್ಡ್ ಇನ್ ರೂರಲ್ ಏರಿಯಾಸ್ ಬಿಕಾಸ್ ಇಟ್ ಈಸ್ ಎಕನಾಮಿಕ್ ಆ್ಯಂಡ್ ಸಿಂಪ್ಲಿ ಮೇಡ್ ಬೈ ಎನಿ ಆಫ್ ದಿ ಅನ್ಸ್ಕಿಲ್ಡ್ ಲೇಬರ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಕೆಮಿಕಲ್ಸ್ ವಿಚ್ ಆರ್ ರೆಡಿಲಿ ಅವೈಲಬಲ್, ಈ ಆಲಮ್ ಗೊತ್ತಲ್ವಾ, ಕ್ವಾಗ್ಲೆಂಟ್, ಅದನ್ನು ಮತ್ತು ಲೈಮ್ನ ಯೂಸ್ ಮಾಡಿಬಿಟ್ಟು ಡಿಫ್ಲೋರಿಡೇಷನ್ ಮಾಡೋದು. ಸೊ ಇಟ್ ಈಸ್ ನಾಟ್ ಓನ್ಲಿ ಹೆಲ್ಪ್ಸ್ ಇನ್ ರಿಮೂವಿಂಗ್ ದ ಡಿಫ್ಲೋರಿಡೇಷನ್, ಈ ಕಲರ್ ಆಗಿರ್ಬೋದು, ಓಡರ್ ಆಗಿರ್ಬೋದು, ಟರ್ಬಿಡಿಟಿ ಆಗಿರ್ಬೋದು, ಅದೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡಿ ಇಟ್ ಈಸ್ ಅ ರಾ ವಾಟರ್ ಇಸ್ ಟ್ರೀಟೆಡ್ ವಿತ್ ಲೈಮ್ ಅಂಡ್ ಆಲಮ್. ಇದು ಫ್ಲೋಕ್ಯುಲೇಷನ್ ಟ್ಯಾಂಕಲ್ಲಿ ಆಲಮ್ನ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಆಲಮ್ ಇಸ್ ಎ ಕ್ವಾಗ್ಲೆಂಟ್, ಅದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಇಲ್ಲಿ ಆಲಮ್ ಕೂಡ ಲೈಮ್ ಕೂಡ ಯೂಸ್ ಮಾಡ್ತೀವಿ. ಲೈಮ್ ಯೂಸ್ ಮಾಡಿದಾಗ ಕ್ಲೋರಿನೇಷನ್ ಆಗುತ್ತೆ. ಸೊ ವೆನ್ ಇಲ್ಲಿ ಫ್ಲೋಕ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ ಫ್ಲೋಕ್ಯುಲೇಷನ್ ಟ್ಯಾಂಕಲ್ಲಿ, ಬಿಕಾಸ್ ಇಟ್ ಈಸ್ ಅನ್ ಅಜಿಟೇಷನ್ ಟ್ಯಾಂಕ್. ಕಂಟಿನ್ಯೂಸ್ ಆಗಿ ಮಿಕ್ಸಿಂಗ್ ಮಾಡಿದಾಗ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಸೊ ದಟ್ ವಾಟರ್ ಈಸ್ ಸೆಂಟ್ ಟು ದ ಸೆಡಿಮೆಂಟೇಷನ್ ಟ್ಯಾಂಕ್ಸ್. ಇದು ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಆ ಫ್ಲಾಕ್ ಲೇಯರು ಸೆಟಲ್ ಆಗುತ್ತೆ. ಸೆಟಲ್ ಆದಮೇಲೆ ನಾವು ಬ್ಲೀಚಿಂಗ್ ಪೌಡರ್ನ ಕೂಡ ಆ್ಯಡ್ ಮಾಡ್ತೀವಿ ಟು ರಿಮೂವ್ ದ ಬ್ಯಾಕ್ಟೀರಿಯಾಸ್. ವೆನ್ ಬ್ಲೀಚಿಂಗ್ ಪೌಡರ್ ಇಸ್ ಆ್ಯಡೆಡ್, ಅದನ್ನು ನಾವು ಸೂಪರ್ನೆಂಟ್ ಲಿಕ್ವಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ಪಾಸ್ಡ್ ಥ್ರೂ ದ ಫಿಲ್ಟರ್ ಮೀಡಿಯಾ ಟು ರಿಮೂವ್ ಎನಿ ಅದರ್ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ವಾಟರ್ ಅಂಡ್ ಲೇಟರ್ ಇಟ್ ಈಸ್ conveyed to the overhead tank. In this way, Nalagonda technique applies to the water. So to achieve disinfection, overhead tank ಇಂದ ನಾವು ಸ್ಟೋರೇಜ್ ಟ್ಯಾಂಕಿಗೆ ವಾಟರ್ನ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ Nalagonda technique.